ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಸ್ಕ್ ಮೆಲನ್ ಐಸ್ ಕ್ರೀಮು ಮತ್ತು ವಾಟರ್ ಮೆಲನ್ ಐಸ್ ಕ್ರೀಮ್ ಎಲ್ಲ ಯಾವ ಥರ ಮಾಡೋದು ಅಂದ್ಬಿಟ್ಟು ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದಿರೋ ಕೊನೆವರೆಗೂ ನೋಡಿ. ಇನ್ನು ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಲಂಚ್ಗೋಸ್ಕರ ಅಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಈ ಕಡೆ ಒಂದು ಕಡೆ ಬಂದುಬಿಟ್ಟು ಬೆಂಡೆಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಆದಮೇಲೆ ಬೆಂಡೆಕಾಯಿ ಕಟ್ ಮಾಡಿರೋದನ್ನ ಹಾಕಿ ಚೆನ್ನಾಗಿ ಒಂದು ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪುಡಿ, ಸ್ವಲ್ಪ ಉಪ್ಪು ಎಲ್ಲ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬಾ ಟೇಸ್ಟಾಗಿರುತ್ತೆ ಸಿಂಪಲಾಗಿ ಮಾಡಿದ್ರೆ. ಇನ್ನು ನಮ್ಮ ಹಸ್ಬೆಂಡ್ಗೆ ಇವತ್ತು ಬ್ರೇಕ್ಫಾಸ್ಟ್ ಏನು ಬೇಡ ಅಂತ ಹೇಳಿದರು. ನಿನ್ನೆ ವಾಟರ್ ಮೆಲನ್ ತೊಗೊಂಬಂದಿದ್ನಲ್ವ, ಅದನ್ನೇ ಕಟ್ ಮಾಡಿ ಕೊಡು ಅಂತ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಅಂದ್ಬಿಟ್ಟು ವಾಟರ್ ಮೆಲನ್ನ ಕಟ್ ಮಾಡ್ತಾಯಿದ್ದೀನಿ. ತುಂಬ ವಿಧಾನದಲ್ಲಿ ವಾಟರ್ ಮೆಲನ್ ಕಟ್ ಮಾಡ್ತಾರೆ ಯೂಟ್ಯೂಬಲ್ಲೆಲ್ಲ. ಅದರಲ್ಲಿ ನಾನು ಈಸಿಯಾಗಿ ಯಾವ ಥರ ಕಟ್ ಮಾಡೋದು ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಒಂದು ವಾಟರ್ ಮೆಲನ್ನ ಅರ್ಧ ಭಾಗ ಮಾಡಿ ಅದನ್ನು ಅರ್ಧ ಮಾಡಿ ಅದರಲ್ಲಿ 4 ಪೀಸ್ ಕಟ್ ಮಾಡಿ ಈ ಥರ ಕಟ್ ಮಾಡಿಕೊಂಡು ಶೇಪ್ ಒಂಥರ ಸ್ಟಾರ್ ಪೀಸ್ ಥರ ಬರುತ್ತೆ. ಈ ಥರ ಕಟ್ ಮಾಡಿಕೊಂಡ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇನ್ನೇನು ಸಮ್ಮರ್ ಬರ್ತಾ ಇದೆಯಲ್ಲ, ಮಕ್ಕಳು ಕೂಡ ಹಾಲಿಡೇ ಇರುತ್ತೆ, ಸಮ್ಮರ್ ಲೀವ್ ಇರುತ್ತೆ. ಈ ಥರ ತಿಂದಿರೋ ಇರೋ ಮಕ್ಕಳು ಕೂಡ ಈಸಿಯಾಗಿ ನಾವು ಈ ಥರ ಶೇಪಲ್ಲಿ ಕಟ್ ಮಾಡಿಕೊಟ್ರೆ ಈಸಿಯಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಒಂಥರ ಶೇಪು. ನೋಡಿ ಇವಾಗ ಎಷ್ಟು ಚೆನ್ನಾಗಿದೆಯಲ್ವಾ. ಈ ಥರ ಟ್ರೈ ಮಾಡಿಬಿಟ್ಟು ಕಟ್ ಮಾಡಿ ಮಕ್ಳಿಗೆ ಕೊಟ್ಟು ನೋಡಿ, ಇಷ್ಟಪಟ್ಟು ತಿಂತಾರೆ. ಇನ್ನು ನಾವು ದೊಡ್ಡವರು ಅಷ್ಟೇ, ನಮಗೆ ಪ್ಲೇಟಿಂಗ್ ಎಲ್ಲ ಡೆಕೋರೇಷನ್ ಮಾಡಿ ಸ್ವಲ್ಪ ಕಲರ್ಫುಲ್ಲಾಗಿ ನೋಡೋದಕ್ಕೆ ಚೆನ್ನಾಗಿದ್ರೆ ನಮ್ಗೆ ತಿನ್ನೋದಕ್ಕೂ ಕೂಡ ಇಷ್ಟಪಟ್ಟು ತಿಂತೀರಿ. ವೇಸ್ಟ್ ಮಾಡೋಕ್ಕೋಗಲ್ಲ. ಆದರೆ ನಾವು ಹಂಗೆ ದೊಡ್ಡದಾಗಿ ಕಟ್ ಮಾಡಿ ತಿಂದರೆ ಅರ್ಧಕ್ಕರ್ಧ ವೇಸ್ಟ್ ಆಗಿಬಿಡುತ್ತೆ. ಈ ಥರ ಕಟ್ ಮಾಡಿ ನೋಡಿ, ಸ್ವಲ್ಪನೂ ವೇಸ್ಟ್ ಆಗಲ್ಲ, ಇಷ್ಟಪಟ್ಟು ಕೂಡ ತಿಂದ್ಬಿಡ್ತೀವಿ. ಇನ್ನು ಇದ್ರ ಮೇಲೆ ಸ್ವಲ್ಪ ಪೆಪ್ಪರು, ಸ್ವಲ್ಪ ಚಾಟ್ ಮಸಾಲ, ಉಪ್ಪು ಹಾಕ್ಕೊಂಡು ತಿಂದರೆ ಅಂತೂ ಸ್ವಲ್ಪನೂ ಬಿಡಲ್ಲ. ಇನ್ನೇನು ಸಮ್ಮರ್ ಬಿಸಿಲು ಜಾಸ್ತಿ ಇದೆಯಲ್ಲ, ಡೈಲಿ ಈ ಥರ ವಾಟರ್ ಮೆಲನು, ಮಸ್ಕ್ ಮೆಲನು, ಆರೆಂಜು ಈ ಥರ ವಾಟರ್ ಕಂಟೆಂಟ್ ತಿನ್ನೋದ್ರಿಂದ ಬಾಡಿನ ಕೂಡ ಡಿಹೈಡ್ರೇಷನ್ ಆಗದಿರಂಗೆ ಕಾಪಾಡ್ಕೋಬೋದು. ಅದಕ್ಕೆ ಈ ಸಮ್ಮರಲ್ಲಿ ವಾಟರ್ ಮೆಲನು ಮತ್ತು ಸೋರೆಕಾಯಿ, ಹೀರೆಕಾಯಿ ಮತ್ತು ಆರೆಂಜು, ಮಸ್ಕ್ ಮೆಲನು, ಸೌತೆಕಾಯಿ ಈ ಥರ ಫ್ರೂಟ್ಸ್ ಆಗಿರಲಿ, ತರಕಾರಿ ಆಗಿರಲಿ, ಈ ಥರ ವಾಟ್ರ್ ಇರೋ ಕಂಟೆಂಟ್ನ ಸೇರಿಸೋದ್ರಿಂದ ಬಾಡಿ ಬಂದುಬಿಟ್ಟು ಡಿಹೈಡ್ರೇಷನ್ ಆಗಲ್ಲ, ಡ್ರೈ ಆಗಲ್ಲ. ನಮಗೆ ಎಷ್ಟೊತ್ತು ನೀರು ಕುಡ್ದಿಲ್ಲ ಅಂದರೂ ಕೂಡ ಅದು ಬ್ಯಾಲೆನ್ಸಿಂಗ್ ಮಾಡ್ಕೊಳುತ್ತೆ. ಇನ್ನು ಸಮ್ಮರಲ್ಲಿ ನೀರು ಚೆನ್ನಾಗಿ ಕುಡೀರಿ, ಮಜ್ಜಿಗೆ ಚೆನ್ನಾಗಿ ಕುಡೀರಿ. ಟೈಮ್ಗೂ ಅಂದರೆ 1 ಅವರ್ ಬಿಟ್ಟು 1 ಅವರ್ ಆ ಥರ ಮನೇಲಾದರೂ ಇಲ್ಲಿ ಹೊರಗಡೆ ಯಾರು ಕೆಲಸ ಮಾಡಿ ನೀರು ಚೆನ್ನಾಗಿ ಕುಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಬೆಂಡೆಕಾಯಿ ಫ್ರೈ ಆಗಿತ್ತಲ್ವ ಆವಾಗಲೇ, ಅದಕ್ಕೆ ಕಡಲೆಬೀಜ ಫ್ರೈ ಹಾಕಬೇಕಾಗಿತ್ತು. ನಾನು ಮರ್ತೋಗ್ಬಿಟ್ಟು ಆಮೇಲೆ ಹಾಕ್ಕೊತಾ ಇದ್ದೀನಿ. ಕಡಲೆಬೀಜ ಹಾಕೋದ್ರಿಂದ ಅದು ಒಂದೊಂದು ಸಿಗ್ತಾಯಿದ್ರೆ ನಂಚ್ಕೊಳೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಿಕ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇನ್ನು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಇನ್ನು ಇವತ್ತಿನ ಲಂಚ್ ಬಾಕ್ಸಲ್ಲಿ ನುಗ್ಗೆಕಾಯಿ ಸಾಂಬಾರು, ಬೆಂಡೆಕಾಯಿ ಫ್ರೈ, ಅನ್ನ ಮಾಡಿ ಇಟ್ಟಿದ್ನಲ್ಲ, ಅನ್ನಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಇನ್ನು ಕಟ್ ಮಾಡಿರೋ ವಾಟರ್ ಮೆಲನ್ನ ಹಾಕ್ಕೊಟ್ಟೆ. ಒಂದು 11 ಗಂಟೆ ಹಂಗೆ ತಿಂತೀನಿ ಅಂತ ಹೇಳಿದರು. ಇನ್ನು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನಮ್ಮ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು. ಇನ್ನು ಇವಾಗ ನನಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ನೆನ್ನೆ ಬಂದುಬಿಟ್ಟು ಈ ಕಿಡ್ನಿ ಬೀನ್ಸ್ನ ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ಕುಕ್ಕರ್ಗೆ ಹಾಕಿ ಅದಕ್ಕೆ ಗೆಣಸು ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದು 4-5 ವಿಸಿಲ್ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಒಂದು ಸಲಾಡ್ ಥರ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬಂದುಬಿಟ್ಟು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಕ್ಯಾರೆಟ್ ಒಂದು ಅರ್ಧ ತೊಗೊಂಡಿದ್ದೀನಿ, ಸೌತೆಕಾಯಿ ಸೇರಿಸ್ಬೇಕಾಗಿತ್ತು, ಸೌತೆಕಾಯಿ ಇರಲಿಲ್ಲ ಮನೆಯಲ್ಲಿ. ಅದಕ್ಕೆ ಸ್ವಲ್ಪ ಉಪ್ಪು, ಪೆಪ್ಪರ್ ಹಾಕ್ಬಿಟ್ಟು ವಾಟರ್ ಮೆಲನ್ 1 ಕಪ್ ಇಟ್ಕೊಂಡಿದ್ದೀನಿ. ಇನ್ನು ಬೇಯಿಸಿರೋ ಮೊಟ್ಟೆ ಒಂದು, ಆವಾಗಲೇ ಗೆಣಸು ಒಂದು ಬೇಯಿಸಿದ್ನಲ್ಲ ಅದನ್ನು ಕೂಡ ಇಟ್ಕೊಂಡು ಇನ್ನಿವಾಗ ಬೆಳಗಿನ ತಿಂಡಿನ ತಿಂತಾ ಇದ್ದೀನಿ. ಏನಂದರೆ ಬೆಳಗ್ಗೆ ಟೈಮಲ್ಲಿ ಮಸಾಲೆ ಐಟಮು ಇದನ್ನೆಲ್ಲ ತಿನ್ನೋಕ್ಕಾಗೋದಿಲ್ಲ. ಹೊಟ್ಟೆಲಿ ಉರಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗೂ ಕೂಡ ಇರ್ತೀವಿ. ವೆಯ್ಟ್ ಲಾಸ್ ಮಾಡೋರ್ಗೂ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಇದರಲ್ಲೆಲ್ಲ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಮಸಲ್ ಸ್ಟ್ರೆಂತ್ಗೂ ಕೂಡ ತುಂಬಾ ಒಳ್ಳೆಯದು. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಕಂಟ್ರೋಲ್ ಆಗುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರ್ತೀವಿ ನಾವು. ದಿನಕ್ಕೆ ಏನಾದ್ರು ಒಂದು ವೆಜಿಟೇಬಲ್ ಸಾಲಡು, ಫ್ರೂಟ್ ಸಾಲಡು ಮತ್ತು ಸ್ಪ್ರೌಟ್ಸ್ ಸ್ಯಾಲಡು ಈ ಥರ ಮಾಡಿ ತಿನ್ನೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗೆ. ಇನ್ನು ನೆನ್ನೆ ವೆಜಿಟೇಬಲ್ ಎಲ್ಲ ತೊಗೊಂಬಂದು ತೊಳೆದು ಇಟ್ಟಿದ್ನಲ್ವ ನೈಟು, ಅದೆಲ್ಲ ಎತ್ತಿಡಲಿಲ್ಲ. ಇವಾಗೆಲ್ಲ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇನ್ನು ನುಗ್ಗೆಕಾಯಿ ಎಲ್ಲ ಫ್ರೆಶ್ ಆಗಿರಬೇಕಂದ್ರೆ ಅದು ಕಟ್ ಮಾಡಿ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಒಂದು 10 ದಿವಸ ಆದರೂ ಏನೂ ಆಗೋಲ್ಲ. ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ, ಒಣಗೋಗ್ಬಿಡುತ್ತೆ. ಇನ್ನು ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಇನ್ನು ನೆನ್ನೆ ಬಂದುಬಿಟ್ಟು ಗ್ರೋಸರಿ ಎಲ್ಲ ಶಾಪಿಂಗ್ ಮಾಡಿದ್ರಲ್ಲ, ಅದನ್ನೆಲ್ಲ ಎತ್ತಿಟ್ಟಿರಲಿಲ್ಲ, ಹಂಗೆ ಇಟ್ಬಿಟ್ಟಿದ್ದೆ. ಇವಾಗ ಅದನ್ನೇ ಎತ್ತಿಡ್ತಾ ಇದ್ದೀನಿ. ಇನ್ನು ಹೋದ ತಿಂಗಳು ತೊಗೊಂಬಂದಿರೋ ಬೇಳೆ ಎಲ್ಲ ಹಂಗೆ ಇತ್ತು ಡಿಮಾರ್ಟಲ್ಲೇ. ಅದಕ್ಕೆ ಈ ಟೈಮ್ ಬೇಳೆ ಏನೂ ತೊಗೊಂಬಂದಿರಲಿಲ್ಲ. ಎಣ್ಣೆ ಮತ್ತು ಉಪ್ಪು,
ಉಪ್ಪು, ಸ್ವಲ್ಪ ಪೇಸ್ಟು, ಸೋಪುಗಳು, ಬೆಲ್ಲ ಇದೇನೇನು ಬೇಕು ನೋಡಿ ವಿಮ್ ಲಿಕ್ವಿಡು ಅದನ್ನ ಮಾತ್ರ ತೊಗೊಂಬಂದಿದ್ದೆ. ಇನ್ನು ಈ ಮಂತ್ ಬಂದ್ಬಿಟ್ಟು 1600 ರೂಪಾಯಿ ಏನೋ ಆಯಿತು ಗ್ರೋಸರಿ ಬಿಲ್ಲು. ಏನಂದರೆ ಏನೂ ತೊಗೊಂಬಂದಿಲ್ಲ, ಅಷ್ಟಾಗ್ಬಿಟ್ಟಿತ್ತು. ಇನ್ನು ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಬಟ್ಟೆ ಒಗೆಯೋದಕ್ಕೆ ಲಿಕ್ವಿಡ್ನೆಲ್ಲ ತೊಗೊಂಬಂದೆ. ಅದು ಬಂದ್ಬಿಟ್ಟು 350 ರೂಪಾಯಿ, ಅದಕ್ಕೆ ಅಷ್ಟೊಂದು ಆಗಿಬಿಟ್ಟಿದೆ. ಇನ್ನು ಕಬೋರ್ಡ್ ಎಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಗ್ರೋಸರಿ ಎಲ್ಲ ಎತ್ತಿಟ್ಬಿಟ್ಟು ಕಬೋರ್ಡ್ ಎಲ್ಲ ಕೂಡ ಕ್ಲೀನ್ ಮಾಡಿದೆ. ಗ್ರೋಸರಿ ಬಾಕ್ಸ್ ಎಲ್ಲ ಇರುತ್ತಲ್ವ ಅದ್ರ ಮೇಲೆಲ್ಲ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಬಾಕ್ಸ್ಗಳನ್ನೆಲ್ಲ ಒರೆಸ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಮನೆ ಎಲ್ಲ ಕಸ ಗುಡಿಸಿ ಒರೆಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇನ್ನು ವಾಟರ್ ಮೆಲನ್ ಇತ್ತಲ್ವ, ಡೈಲಿ ಬಂದುಬಿಟ್ಟು ವಾಟರ್ ಮೆಲನ್ನ ತಿಂತಾಯಿದ್ರೆ ಬೋರ್ ಆಗಿಬಿಡುತ್ತೆ, ಜ್ಯೂಸ್ ಕುಡಿತಾ ಇರ್ತೀವಿ. ಅದಕ್ಕೆ ಇವತ್ತು ವಾಟರ್ ಮೆಲನ್ ಐಸ್ ಕ್ರೀಮು ಮತ್ತು ಮಸ್ಕ್ ಮೆಲನ್ ಐಸ್ ಕ್ರೀಮ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ಇನ್ನೇನು ಸಮ್ಮರಲ್ಲಿ ಮಕ್ಕಳು ಮನೇಲೇ ಇರ್ತಾರಲ್ವ, ಈ ಥರ ಈಸಿಯಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಇವಾಗ ಇನ್ನೊಂದು ವಿಧಾನದಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಕೂಡ ಕಟ್ ಮಾಡಿ ಕೊಡಿ, ಈಸಿಯಾಗಿ ಕಟ್ ಮಾಡಿಬಿಡ್ಬೋದು. ಒಂದು ಟೂತ್ ಪಿಕ್ ಸಹಾಯದಿಂದ ನಾವು ಈಸಿಯಾಗಿ ತಿನ್ಕೋಬೋದು. ಇನ್ನು ಇವಾಗ ವಾಟರ್ ಮೆಲನ್ ಎಲ್ಲ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ಮಿಲ್ಕ್ ಪೌಡ್ರನ್ನ ತೊಗೊಂಡಿದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಸೂಪರಾಗಿರೋ ಒಂದು ವಾಟರ್ ಮೆಲನ್ ಐಸ್ ಕ್ರೀಮ್ ರೆಡಿ ಮಾಡ್ಕೊಂಬಿಡ್ಬೋದು. ಇನ್ನು ಇದಕ್ಕೆ ಬಂದುಬಿಟ್ಟು ವಿಪ್ಪಿಂಗ್ ಕ್ರೀಮ್ ಆ್ಯಡ್ ಮಾಡಬೇಕು. ವಿಪ್ಪಿಂಗ್ ಕ್ರೀಮ್ ಇರಲಿಲ್ಲ, ಅದಿದ್ದರೆ ಶುಗರು ವಿಪ್ಪಿಂಗ್ ಕ್ರೀಮ್ ಹಾಕಿದ್ರೆ ಸಾಕು. ಮಿಲ್ಕ್ ಪೌಡ್ರಲ್ಲಿ ಕೂಡ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಾಗಿರುತ್ತೆ. ಇನ್ನು ಇವಾಗ ಗ್ರೈಂಡ್ ಮಾಡಿದ್ದಾಯಿತು, ನೀರೆಲ್ಲ ಸೇರಿಸಬಾರ್ದು ಇದಕ್ಕೆ. ಇವಾಗ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಬೀಜ ಇರುತ್ತಲ್ವ, ವಾಟರ್ ಮೆಲನ್ ಬೀಜ, ಅದೆಲ್ಲ ಹಂಗಂಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಫಿಲ್ಟರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಯೂಟ್ಯೂಬಲ್ಲಿ ಒಂದು ರೀಲ್ ನೋಡಿದ್ದೆ, ಇದ್ರೊಳಗಡೆನೆ ರೌಂಡಾಗಿ ಕಟ್ ಮಾಡಿ ಕವರ್ ಹಾಕಿ ಹಾಕಿದ್ರು, ಪ್ಲೇಟ್ ಎಲ್ಲ ಸ್ಪ್ರೆಡ್ ಆಗಿಬಿಡ್ತು. ಮತ್ತು ಇನ್ನೊಂದು ವಾಟರ್ ಮೆಲನ್ ಇತ್ತಲ್ವ, ಅದನ್ನು ಕಟ್ ಮಾಡಿ ಅದ್ರ ಒಳಗಡೆ ಇರೋದೆಲ್ಲ ತೆಗೆದುಬಿಟ್ಟು ಅದು ಜ್ಯೂಸ್ ಮಾಡಿ ಇಟ್ಟಿದ್ನಲ್ವ ಅದರಲ್ಲಿ ಹಾಕಿ ಮೇಲೆ ಬಂದುಬಿಟ್ಟು ಕವರಲ್ಲಿ ರ್ಯಾಪ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಟಿದ್ದೀನಿ. ಇನ್ನು ಇವಾಗ ಬಂದುಬಿಟ್ಟು ಮಸ್ಕ್ ಮೆಲನ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಸೇಮ್ ಇಂಗ್ರೀಡಿಯೆಂಟ್ಸೇ ಬಳಸ್ತಾ ಇದ್ದೀನಿ. ಇವಾಗ ಮಸ್ಕ್ ಮೆಲನ್ನ ತಗೊಂಡು ಮೇಲೆ ಒಂದು ಲೇಯರ್ ಕಟ್ ಮಾಡ್ಕೊಂಡಿದ್ದೀನಿ, ಅದು ಪ್ಲೇಟ್ ಥರ ಮುಚ್ಚೋದಕ್ಕೆ. ಇವಾಗ ಒಳಗಡೆ ಇರೋ ಸೀಡ್ಸ್ನೆಲ್ಲ ತೆಗೆದುಬಿಟ್ಟೆ, ಸ್ಪೂನ್ ಸಹಾಯದಿಂದ ತೆಗೆದುಬಿಟ್ಟು ಇವಾಗ ಚಾಕುಯಿಂದ ಒಳಗಡೆ ಎಲ್ಲ ನೀಟಾಗಿ ಈ ಥರ ರೌಂಡಾಗಿ ತಗೊಂಡೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಶುಗರ್ ಒಂದು ಅರ್ಧ ಕಪ್ಪು, ಮಿಲ್ಕ್ ಪೌಡ್ರು ಒಂದು 3/4 ಕಪ್ ತಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ನೀರೆಲ್ಲ ಸೇರಿಸ್ಬಾರ್ದು, ನುಣ್ಣಗೆ ರುಬ್ಕೋಬೇಕು. ಇದನ್ನೇನು ಫಿಲ್ಟರ್ ಮಾಡ್ತಾ ಇಲ್ಲ, ಇದರಲ್ಲೇನು ಸೀಡ್ಸ್ ಇಲ್ವಲ್ಲ, ನುಣ್ಣಗೆ ರುಬ್ಕೊಂಡು ಈ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಕವರ್ ಮಾಡಿ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ವಿಡಿಯೋದಲ್ಲಿ ಐಸ್ ಕ್ರೀಮ್ ಯಾವ ಥರ ಇತ್ತು ಅಂದ್ಬಿಟ್ಟು ನಾಳೆ ನಿಮಗೆ ಶೇರ್ ಮಾಡ್ತೀನಿ. ನಾಳೆ ವಿಡಿಯೋ ಮಿಸ್ ಮಾಡ್ದಿರ ನೋಡಿ. ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.